ದಸರಾ ಮಹೋತ್ಸವಕ್ಕೆ ಪ್ರತಿಯೊಬ್ಬರು ಕೂಡ ಕಾತರತೆಯಿಂದ ಕಾಯ್ತಾ ಇದ್ದೀವಿ. ಮೈಸೂರು ಅಂದ್ರೆ ಕೇಳ್ಬೇಕಾ, ದಿನನಿತ್ಯ ಪ್ರವಾಸಿಗರಿಂದ ಜಿಗುಗುಡ್ತಾ ಇರುತ್ತೆ. ಇನ್ನು ದಸರಾ ಸಂದರ್ಭದಲ್ಲಂತೂ ಕೇಳೋದೇ ಬೇಡ. ಈ ಉದ್ಘಾಟನೆಗೆ ಇಂಥವರನ್ನ ಆಯ್ಕೆ ಮಾಡಿದಾಗ ಒಂದಷ್ಟು ಅಪಸ್ವರಗಳು ಕೇಳಿಬರುತ್ತೆ. ಬುಕರ್ ಪ್ರಶಸ್ತಿ ಪುರಸ್ಕೃತರಾದಂತಹ ಲೇಖಕಿ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದಂತಹ ವಿಚಾರ, ಬಿಜೆಪಿಯಲ್ಲಿ ದಸರಾ ಉದ್ಘಾಟನೆ ಮಾಡಿದವರೆಲ್ಲರೂ ಕೂಡ ಬಹಳ ಒಳ್ಳೆಯವರ, ಯಾವುದೇ ರೀತಿಯ ಅವರಿಗೆ ಒಂದು ರೀತಿಯಲ್ಲಿ ಆರೋಪಗಳಿಲ್ವಾ, ಆರೋಪ ಮುಕ್ತರ, ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾದಂಥವ್ರ ಕೈಲೇ ಬಿಜೆಪಿಯವರು ದಸರಾ ಉದ್ಘಾಟನೆ ಮಾಡಿಸಿದ್ರಲ್ಲ ಅಂತ ಹೇಳಿ ಒಂದಷ್ಟು ಮಾತುಗಳು ಕೂಡ ಕೇಳಿಬಂತು. ಆಚಾರ ವಿಚಾರಗಳನ್ನ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಸ್ವಾಗತ ಮಾಡ್ತೇವೆ. ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ವೋ, ಯಾರೋ ಮೂರ್ತಿ ಪೂಜೆಯನ್ನು ಒಪ್ಪಲ್ವೋ, ಅವರು ದಸರಾ ಹಬ್ಬಕ್ಕೆ ಬಂದು ಏನು ಮಾಡ್ತಾರೆ? ಓಟ್ಗೋಸ್ಕರ ಇವತ್ತು ಚಾಮುಂಡೇಶ್ವರಿಗೂ ಅವಮಾನ ಮಾಡ್ತಾ ಇದ್ದಾರೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನುವಂತಹ ಮಾತಿದೆ. ಖಂಡಿತವಾಗ್ಲೂ ಕೂಡ ನಾಡ ಹಬ್ಬ ದಸರಾ ಮಹೋತ್ಸವಕ್ಕೆ ಪ್ರತಿಯೊಬ್ಬರು ಕೂಡ ಕಾತರತೆಯಿಂದ ಕಾಯ್ತಾ ಇದ್ದೀವಿ. ಮೈಸೂರು ದಸರಾ ಅಂದ್ರೇನೆ ಹಾಗೆ, ಮೈಸೂರು ದಸರಾ ಅಂದ್ರೇನೆ ಹೆಮ್ಮೆ. ಮೈಸೂರು ಅಂದ್ರೆ ಕೇಳ್ಬೇಕಾ, ದಿನನಿತ್ಯ ಪ್ರವಾಸಿಗರಿಂದ ಜಿಗುಗುಡ್ತಾ ಇರುತ್ತೆ. ಇನ್ನು ದಸರಾ ಸಂದರ್ಭದಲ್ಲಂತೂ ಕೇಳೋದೇ ಬೇಡ. ಪ್ರತಿ ಬಾರಿಯೂ ಕೂಡ ದಸರಾ ಒಂದಲ್ಲ ಒಂದು ವಿವಾದಕ್ಕೆ ಎಡೆ ಮಾಡಿಕೊಡುತ್ತೆ. ಅದರಲ್ಲೂ ಕೂಡ ದಸರಾ ಉದ್ಘಾಟನೆಯ ವಿಚಾರ ಒಂದಷ್ಟು ವಿವಾದಕ್ಕೆ ಕಾರಣ ಆಗೋದು. ಅದು ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ ಬಿಜೆಪಿ ಇರಲಿ ಅಥವಾ JDS ಇರಲಿ, ಯಾವುದೇ ಪಕ್ಷಗಳಿದ್ರೂ ಕೂಡ ಈ ಉದ್ಘಾಟನೆಗೆ ಇಂಥವರನ್ನ ಆಯ್ಕೆ ಮಾಡಿದಾಗ ಒಂದಷ್ಟು ಅಪಸ್ವರಗಳು ಕೇಳಿಬರುತ್ತೆ. ಅದು ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ಅಷ್ಟೇನೆ, ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೂ ಅಷ್ಟೇನೆ. ಕಳೆದ ವರ್ಷವೂ ಕೂಡ ಒಂದಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಈ ಬಾರಿಯೂ ಕೂಡ ಮತ್ತೊಂದು ಕಡೆ ದಸರಾ ಉದ್ಘಾಟಕರು ಅವರು ಬೇಡ, ದಸರಾ ಉದ್ಘಾಟಕರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಬಿಜೆಪಿಯಿಂದ ಒಂದಷ್ಟು ಆಗ್ರಹಗಳು ಹೈಕೋರ್ಟ್ ಮೆಟ್ಟಿಲೇರಾಯಿತು. ಈಗ ಸುಪ್ರೀಂ ಅಂಗಳಕ್ಕೆ ಅದು ಹೋಗಿದೆ. ಸುಪ್ರೀಂ ಅಂಗಳಕ್ಕೆ ದಸರಾ ಉದ್ಘಾಟನೆ ನಾಳೆ. ಈ ಬಗ್ಗೆ ತುರ್ತು ವಿಚಾರಣೆ ಕೂಡ ಇದೆ. ನೋಡಿ, ಈಗಾಗಲೇ ಬುಕರ್ ಪ್ರಶಸ್ತಿ ಪುರಸ್ಕೃತರಾದಂತಹ ಲೇಖಕಿ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದಂತಹ ವಿಚಾರ ಹೈಕೋರ್ಟ್ ಅಂಗಳಕ್ಕೆ ಹೋಗುತ್ತೆ. ಅದಾದ ಮೇಲೆ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರೋದು. ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ HS ಗೌರವ್ ಅನ್ನೋರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. ಇದೇ 22ನೇ ತಾರೀಕು ದಸರಾ ಉದ್ಘಾಟನೆ ನಡಿಬೇಕು. ನಾಳೆ ಸುಪ್ರೀಂ ಅಂಗಳದಲ್ಲಿ ವಿಚಾರಣೆಗೆ ಬರುತ್ತೆ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ನೋಡೋಣ. ನಾಳೆ ಸುಪ್ರೀಂ ಕೋರ್ಟ್ ಇಂದ ಏನು ಆದೇಶ ಬರುತ್ತೆ, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿ. ಅದರ ಜೊತೆಗೆ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಏನಾಗಿತ್ತು, ಪ್ರತಾಪ್ ಸಿಂಹ ಸೇರಿದಂತೆ ಒಂದಷ್ಟು ಜನರು ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡೋದು ಬೇಡ ಅಂತ. ಇದಕ್ಕೆ ಪರ ವಿರೋಧಗಳು ಸಾಕಷ್ಟು ವ್ಯಕ್ತವಾಯಿತು. ಒಂದಷ್ಟು ಆಕ್ರೋಶಗಳು ಕೇಳಿಬಂತು. ಯಾಕೆ ಬಿಜೆಪಿಯಲ್ಲಿ ಇದ್ದಂತಹ ಟೈಮಲ್ಲಿ ಬಿಜೆಪಿಯಲ್ಲಿ ದಸರಾ ಉದ್ಘಾಟನೆ ಮಾಡಿದವರೆಲ್ಲರೂ ಕೂಡ ಬಹಳ ಒಳ್ಳೆಯವರ, ಯಾವುದೇ ರೀತಿಯ ಅವರಿಗೆ ಒಂದು ರೀತಿಯಲ್ಲಿ ಆರೋಪಗಳಿಲ್ವಾ, ಆರೋಪ ಮುಕ್ತರ, ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾದಂಥವ್ರ ಕೈಲೇ ಬಿಜೆಪಿಯವರು ದಸರಾ ಉದ್ಘಾಟನೆ ಮಾಡಿಸಿದ್ರಲ್ಲ ಅಂತ ಹೇಳಿ ಒಂದಷ್ಟು ಮಾತುಗಳು ಕೂಡ ಕೇಳಿಬಂತು. ಇದೆಲ್ಲದರ ನಡುವೆ ಹೈಕೋರ್ಟ್ಗೆ ಒಂದಷ್ಟು ಜನ ಅರ್ಜಿ ಹಾಕ್ತಾರೆ, ಪ್ರತಾಪ್ ಸಿಂಹ ಸೇರಿದಂತೆ ಒಂದಷ್ಟು ಜನ. ಹಾಗಾದ್ರೆ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಏನಾಗಿತ್ತು, ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಯ್ತು? ನೋಡಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ 3 ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡೋದು ಬೇಡ ಅಂತ. ಸೆಪ್ಟೆಂಬರ್ 15ನೇ ತಾರೀಕು ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹಾಗೆ ನ್ಯಾಯಮೂರ್ತಿ CM ಜೋಶಿ ನೇತೃತ್ವದ ವಿಭಾಗೀಯ ಪೀಠ ವಿಚಾರಣೆಯನ್ನು ನಡೆಸುತ್ತೆ. ರಾಜ್ಯ ಸರ್ಕಾರ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಭಿನ್ನ ಧರ್ಮದ ವ್ಯಕ್ತಿ ಭಾಗವಹಿಸೋದು ಅರ್ಜಿದಾರರ ಯಾವುದೇ ಕಾನೂನು ಅಥವಾ ಸಾಂವಿಧಾನಿಕ ಹಕ್ಕನ್ನ ಹೇಗೆ ಉಲ್ಲಂಘನೆ ಮಾಡುತ್ತೆ? ಇದು ಹೈಕೋರ್ಟ್ ಪ್ರಶ್ನೆ ಮಾಡೋದು. ಭಾರತದ ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಮೌಲ್ಯಗಳ ವಿರುದ್ಧ ಹೇಗೆ ಎಂಬುದನ್ನು ಸಾಬೀತುಪಡಿಸುವಲ್ಲಿ ಅರ್ಜಿದಾರರು ವಿಫಲರಾಗಿದ್ದಾರೆ ಅಂತ ಹೇಳಿ ಹೈಕೋರ್ಟ್ ಏನ್ ಮಾಡುತ್ತೆ, ಪ್ರತಾಪ್ ಸಿಂಹ ಸೇರಿದಂತೆ 3 ಸಲ್ಲಿಸಿದ್ದಂತಹ ಅರ್ಜಿಯನ್ನ
ವಜಾ ಮಾಡುತ್ತೆ. ಸೊ ಹಾಗಾಗಿ ಆ ಅರ್ಜಿ ವಜಾ ಆಗಿರೋದ್ರಿಂದ ಈಗ ಅರ್ಜಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಅರ್ಜಿದಾರರು ಏನ್ ಮಾಡಿದ್ದಾರೆ, ಸುಪ್ರೀಂ ಅಂಗಳಕ್ಕೆ ಹೋಗಿರೋದ್ರಿಂದ ಸುಪ್ರೀಂ ಅಲ್ಲಿ ಎರಡೂ ಕಡೆಯಿಂದ ವಾದ ಪ್ರತಿವಾದಗಳಾಗತ್ತೆ. ಸೊ ಸುಪ್ರೀಂ ಕೋರ್ಟ್ ಏನು ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿಯುತ್ತಾ ಅಥವಾ ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡುತ್ತೆ ಅದು ಡಿಫ್ರೆಂಟ್ ಆಗಿರುತ್ತಾ? ಸೊ ಕಾದ್ ನೋಡೋಣ. ಒಟ್ಟಾರೆ 22ನೇ ತಾರೀಕು ಉದ್ಘಾಟನೆ ಇರೋದ್ರಿಂದ ಬಾನು ಮುಷ್ತಾಕ್ ಅವರೇ ಉದ್ಘಾಟನೆ ಮಾಡ್ತಾರಾ ಅಥವಾ ಸುಪ್ರೀಂ ಕೋರ್ಟ್ ಇಂದ ಬೇರೆ ಏನಾದ್ರೂ ಜಡ್ಜ್ಮೆಂಟ್ ಬರುತ್ತಾ? ಎಲ್ಲದಕ್ಕೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ನಾಳೆ ಒಳಗಡೆ ಉತ್ತರ ಸಿಗತ್ತೆ.